ಕೇಳು. ಏನಿಲ್ಲ, ಸುಮ್ಮನೆ ಬಂದೇನ್ ಮನೆಗೆ? ಏನಿಲ್ಲ, ಆರಾಮದೇನ್ರಿ. ಹಿಂಗ ಮುಂದೆ ಆರಾಮಿದ್ರ ಸಾಕು. ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೊಂಡ ಇದ್ರ ನೋಡ್ಕೊಂತೀಯ? ನೋಡ್ಕೋತಿ. ಇದೆಯಾ ಅಷ್ಟು ಒಳ್ಳೆ ಬುದ್ಧಿ ಇದೆಯಾ? ಇಲ್ಲಿಂದ ಹೋಗಿಂದ ಮದುವೆ ಒಂದು ಹಾಕೇನ್ರಿ. ನೋಡಪ್ಪ, ನಿನ್ನ ಜಾತಕದ ಪ್ರಕಾರವಾಗಿ 2026 ಮಾರ್ಚಿನವರೆಗೂ ತುಂಬಾ ರಾಜಯೋಗ ನಿನಗೆ ಒಳ್ಳೆ ಟೈಮ್ ನಡೀತಾ ಇದೆ. ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಂದು ಒಳ್ಳೆ ಹಂತವನ್ನ ನೀನ್ ತಲುಪತ್ಯ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಫಿನಾಲೆಗೆ ಇನ್ನೇನು 4 ದಿನಗಳು ಮಾತ್ರ ಬಾಕಿ ಇದೆ. ಈ ಹೊತ್ತಲ್ಲಿ ಬಿಗ್ ಬಾಸ್ ಜನಗಳ ಓಟ್ ಅನುಸಾರವಾಗಿ ವಿನ್ನರ್ನ ಅನೌನ್ಸ್ ಮಾಡ್ತಾರ ಅಥವಾ ತಮಗೆ ಇಷ್ಟ ಆಗಿರುವ ಸ್ಪರ್ಧೆಯನ್ನೇ ಗೆಲ್ಲಿಸ್ಬಿಡ್ತಾರ ಅನ್ನೋದೇ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ ಆಗಿದೆ. ಈ ವೇಳೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂತಹ ಗುರುಜಿ ಹನುಮಂತನಿಗೆ ರಾಜಯೋಗ ನಡೀತಾ ಇದೆ ಅಂದಿದ್ದಕ್ಕೆ ವಿನ್ನರ್ ಹನುಮಂತು ಆಗಬಹುದಾ ಎಂಬ ಚರ್ಚೆ ಹೆಚ್ಚಾಗಿದೆ. ಆದ್ರೆ ಬಿಗ್ ಬಾಸ್ ಹನುಮಂತನ ವಿಷಯದಲ್ಲಿ ತಾರತಮ್ಯ ಮಾಡಿ ಬೇರೆಯವರ ಕೈಗೆ ವಿನ್ನರ್ ಟ್ರೋಫಿನ ಕೊಡುತ್ತಾ ಎಂಬ ಅನುಮಾನವೂ ಕೂಡ ದಟ್ಟವಾಗಿ ಕಾಡ್ತಾ ಇದೆ. ಹಾಗಾದ್ರೆ ಯಾರಾಗಬಹುದು ವಿನ್ನರ್? ಜೊತೆಗೆ ಹನುಮಂತನೇ ಯಾಕೆ ವಿನ್ನರ್ ಆಗಬೇಕು? ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ಮುಂದೆ ಕೇಳಿ. ಹನುಮಂತು ಒಬ್ಬ ಹಾಡುಗಾರ, ಮಾತಿನಲ್ಲಿ ಚತುರ, ವಿನಯ, ವಿವೇಕ, ಜಾಣ್ಮೆ, ತಾಳ್ಮೆ ಇದೆಲ್ಲವೂ ಹನುಮಂತು ಲಮಾನಿ ಒಬ್ಬರಲ್ಲಿ ಮಾತ್ರ ಇರೋದು. ಬಿಗ್ ಬಾಸ್ ಕಾರ್ಯಕ್ರಮದ ಉದ್ದೇಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಏಕೈಕ ಆಟಗಾರನಾಗಿರುವಂತಹ ಹನುಮಂತ ಲಮಾನಿಗೆ ವಿನ್ನರ್ ಟ್ರೋಫಿ ಸಿಗಬೇಕು ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮದ ಉದ್ದೇಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆಟ ಆಡ್ತಾ ಇರುವಂತಹ ಏಕೈಕ ಆಟಗಾರ ಅಂತಂದ್ರೆ ಅದುವೇ ಹನುಮಂತ ಲಮಾನಿ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಸೊ ಬಿಗ್ ಬಾಸ್ ಒಂದು ವ್ಯಕ್ತಿತ್ವಗಳ ಆಟ. ಮುಖವಾಡ ಹಾಕಿಕೊಂಡಿರುವ ಸ್ಪರ್ಧಿಗಳು ಮುಖವಾಡವನ್ನ ಕಳಚಿ ತಮ್ಮ ಆಟವನ್ನ ಆಡಲಿ ಅಂತ ಬಿಗ್ ಬಾಸ್ ಒಂದಿಷ್ಟು ಟಾಸ್ಕ್ ಗಳನ್ನ ಆಗಾಗ ಕೊಡ್ತಾ ಇರುತ್ತೆ. ಆ ಟಾಸ್ಕ್ ಗಳಲ್ಲಿ ಸೋತಾಗ ಗೆದ್ದಾಗ ಜೊತೆಗಿರುವಂತಹ ಸ್ಪರ್ಧಿಗಳ ಅಭಿಪ್ರಾಯದ ಮೇರೆಗೆ ಸ್ಪರ್ಧಿಗಳ ಮುಖವಾಡ ಕಳಚಿ ಬೀಳುತ್ತೆ. ಆದ್ರೆ ಹನುಮಂತ ಲಮಾನಿ ವಿಚಾರದಲ್ಲಿ ಬಿಗ್ ಬಾಸ್ ಸೋತ್ ಹೋಗಿದೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಯಾಕೆ ಈ ಮಾತು ಅಂತಂದ್ರೆ ಹಲವು ಬಾರಿ ಹಲವು ಟಾಸ್ಕ್ ಗಳನ್ನ ಕೊಟ್ಟು ಹನುಮಂತನ ಕೆಟ್ಟದಾಗಿ ತೋರಿಸುವ ಹಾಗೆ ಅಗ್ರೆಸಿವ್ ಆಗಿ ಮಾಡುವ ಪ್ರಯತ್ನಗಳನ್ನ ಹಲವು ಬಾರಿ ಬಿಗ್ ಬಾಸ್ ಮಾಡಿದೆ ತಮ್ಮ ಆಟಗಳ ಮೂಲಕ. ಆದ್ರೆ ಬಿಗ್ ಬಾಸ್ ನಡೆಸಿರುವಂತಹ ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗಿದೆ. ಯಾಕೆ ಅಂತಂದ್ರೆ ಹನುಮಂತು ಒಬ್ಬ ಕನ್ಸ್ಟೆಂಟ್ ಆಗಿರುವಂತಹ ವ್ಯಕ್ತಿ. ಸೊ ಯಾವುದಕ್ಕೂ ಕೂಡ ಅವರು ಅತಿರೇಕವಾಗಿ ರಿಯಾಕ್ಟ್ ಮಾಡುವುದಿಲ್ಲ. ತಮಗೇನನ್ಸುತ್ತೋ ಅದನ್ನೇ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಹನುಮಂತನನ್ನ ವಿಚಲಿತಗೊಳಿಸೋದ್ರಲ್ಲಿ ಮತ್ತೆ ಹನುಮಂತನನ್ನ ಅಗ್ರೆಸಿವ್ ಮಾಡೋದು ಮತ್ತೆ ಕೆಟ್ಟದಾಗಿ ತೋರಿಸುವ ವಿಚಾರದಲ್ಲಿ ಬಿಗ್ ಬಾಸ್ ತಂಡವೇ ಸೋತ್ ಹೋಗಿದೆ ವಿನಃ ಹನುಮಂತು ಮಾತ್ರ ಸೋಲಲಿಲ್ಲ. ಹನುಮಂತನನ್ನ ಪ್ರೀತಿಸುವಂತಹ ವರ್ಗ ಇನ್ನೂ ಹೆಚ್ಚಾಗತೊಡಗಿದೆ ವಿನಃ ಕಡಿಮೆ ಆಗ್ಲಿಲ್ಲ. ಯಾಕೆ ಅಂತ ಅಂದ್ರೆ ಹನುಮಂತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಸಹಿತ ಇಲ್ಲಿವರೆಗೂ ಆಟದಲ್ಲಿ ಯಾವುದೇ ಮೋಸವನ್ನ ಮಾಡಲಿಲ್ಲ. ಹಾಗೆ ಆಟವನ್ನ ಬೇಕು ಬೇಕು ಬೇಡ ಬೇಡ ಅನ್ನೋ ರೀತಿಯಾಗಿ ಯಾವತ್ತೂ ಆಟ ಆಡ್ಲಿಲ್ಲ. ಆಟದಲ್ಲೂ ಸಹಿತ ಅವರು ಎಂಟರ್ಟೈನ್ಮೆಂಟ್ ಅನ್ನ ಕೊಡೋದನ್ನ ಮರಿಲಿಲ್ಲ. ಅಷ್ಟೊಂದು ಚತುರ, ಅಷ್ಟೊಂದು ಜಾಣ ಹನುಮಂತ ಲಮಾನಿ. ಸೊ ಹೀಗಾಗಿ ಆಟದಲ್ಲೂ ಮಾತಿನಲ್ಲೂ ಹಾಡಿನಲ್ಲೂ ಎಲ್ಲದರಲ್ಲೂ ಕೂಡ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಬಂದು ಜನಗಳ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಅದರಲ್ಲೂ ಹನುಮಂತು ನಾಮಿನೇಷನ್ ಅಂತ ಬಂದಾಗ ದೋಸ್ತ ಮಾವ ಅನ್ನೋದನ್ನ ಲೆಕ್ಕಿಸದೆ ಆಟ ಮತ್ತು ಅವರ ವ್ಯಕ್ತಿತ್ವದ ಅನುಸಾರವಾಗಿ ನಾಮಿನೇಟ್ ಮಾಡುವಂತಹ ಶೈಲಿಗೆ ಕರ್ನಾಟಕದ ಜನ ಫಿದಾಗೋಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ನ ಟ್ರೋಫಿ ಯಾರ ಕೈಗೆ ಸೇರ್ಬೇಕು ಅಂತ ಕರುನಾಡ ಜನರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾ ಇರುವಂತಹ ಉತ್ತರ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅಂತ ಇದ್ದಾರೆ. ಸೊ ಆದ್ರೆ ಹನುಮಂತ ಲಮಾನಿ ವಿನ್ನರ್ ಆಗೋದ್ರಲ್ಲಿ ಬಿಗ್ ಬಾಸ್ ಏನಾದ್ರೂ ಗಿಮಿಕ್ ಮಾಡುತ್ತಾ ಅನ್ನೋದೇ ಜನಗಳ ಭಯ ಆಗ್ಬಿಟ್ಟಿದೆ. ಹಾಗಾದ್ರೆ ಜನಕ್ಕೆ ಇಷ್ಟ್ಯಾಕೆ ಹನುಮಂತನ ಮೇಲೆ ಪ್ರೀತಿ, ಇಷ್ಟ್ಯಾಕೆ ಅನುಕಂಪ, ಹನುಮಂತನೇ ಗೆಲ್ಲಬೇಕು ಅನ್ನೋ ಈ ಒಂದು ದಟ್ಟವಾದಂತಹ ಮನಸ್ಥಿತಿ ಯಾಕೆ ಅಂತ ಕೇಳಿದ್ರೆ ಹನುಮಂತನ ಮುಗ್ಧತೆ, ಆ ಹಳ್ಳಿ ಸೊಗಡಿನ ಮಾತು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಕನ್ಸ್ಟೆಂಟ್ ಆಗಿರುವಂತಹ ಆ ವ್ಯಕ್ತಿತ್ವ, ಹಾಗೆ ಎಲ್ಲಿ ಯಾವಾಗ ಏನ್ ಮಾತಾಡಬೇಕು ಅನ್ನೋ ವಿವೇಚನೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಕರ್ನಾಟಕದ ಜನತೆಗೆ ಹನುಮಂತಾನೇ ವಿನ್ನರ್ ಆಗಬೇಕು, ಆ ಟ್ರೋಫಿಗೆ ಒಂದು ಅರ್ಥ ಸಿಗಬೇಕು ಅಂತಾದ್ರೆ ಅದು ಹನುಮಂತನ ಕೈಗೆ ಸೇರಿದ್ರೆ ಮಾತ್ರ ಅನ್ನೋ ಒಂದು ಈ ರೀತಿಯಾದಂತಹ ಮಾತುಗಳು, ಮನಸ್ಥಿತಿ ಇದೆಲ್ಲದಕ್ಕೂ ಕೂಡ ಹನುಮಂತನ ವ್ಯಕ್ತಿತ್ವವೇ ಕಾರಣ ಅಂತಂದ್ರೆ ತಪ್ಪಾಗಂಗಿಲ್ಲ. ಸೊ ಹೀಗಾಗಿ ಕರುನಾಡ ಜನ ಹನುಮಂತನ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಹನುಮಂತನೇ ಗೆಲ್ಲಬೇಕು ಅಂತ ಹೇಳಿ ದೊಡ್ಡದಾದಂತಹ ಆಸೆ, ಕನಸುಗಳನ್ನ ಇಟ್ಕೊಂಡಿದ್ದಾರೆ. ನಿನ್ನೆಯ ಒಂದು ಎಪಿಸೋಡ್ ನ ನಂತರ ಈ ಕನಸು
ಕನಸುಗಳು ದಟ್ಟವಾಗಲಿಕ್ಕೆ ಶುರುವಾಯಿತು, ಈ ಡಬಲ್ ಆಗಲಿಕ್ಕೆ ಶುರುವಾಯಿತು ಅಂತ ಅಂದರೆ ತಪ್ಪಾಗಂಗಿಲ್ಲ. ಯಾಕೆ ಅಂತಂದರೆ ನಿನ್ನೆ ಬಿಗ್ ಬಾಸ್ ಮನೆಗೆ ವಿದ್ಯಾಶಂಕರ್ ಎಂಬಂತಹ ಗುರುಜಿಗಳು ಕಾಲಿಡ್ತಾರೆ. ಸೊ ಕಾಲಿಟ್ಟಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಗುರುಜಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅಂತಂದರೆ ಎಲ್ಲರ ಒಂದು ಭವಿಷ್ಯವನ್ನ ಹೇಳ್ತಾರೆ, ಯಾರು ವಿನ್ನರ್ ಆಗ್ಬೋದು ಅನ್ನೋದನ್ನ ಹೇಳ್ಬೋದು, ಮತ್ತೆ ಯಾರ ಜಾತಕದಲ್ಲಿ ವಿನ್ನರ್ ಆಗುವ ಸೂಚನೆ ಕಂಡು ಬರ್ತಾ ಇದೆ, ಅದರ ಜೊತೆಗೆ ಯಾರ್ಯಾರ ವ್ಯಕ್ತಿತ್ವ ಹೇಗೆ, ಜೊತೆಗೆ ಯಾರ್ಯಾರ ಭವಿಷ್ಯದಲ್ಲಿ ಇನ್ನೇನಾಗಬಹುದು. ಸೊ ಇದೆಲ್ಲವನ್ನು ಕೂಡ ಗುರುಜಿ ಎಳೆಯಾಗಿ ತೆರೆದಿಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಜನಗಳದ್ದಾಗಿತ್ತು. ಸೊ ಹೀಗಾಗಿ ಅದರಂತೆ ಹನುಮಂತನ ವಿಚಾರ ಬಂದಾಗ ಹನುಮಂತನ ಭವಿಷ್ಯವನ್ನ ವಿದ್ಯಾಶಂಕರ ಗುರುಜಿ ಹೇಳುವಂತಹ ಸಂದರ್ಭದಲ್ಲಿ ಮತ್ತದೇ ಆ ಮುಗ್ಧತೆ ಮತ್ತೆ ಆ ರೀತಿಯಾದಂತಹ ಹಳ್ಳಿ ಸೊಗಡಿನ ಮಾತುಗಳಿಗೆ ವಿದ್ಯಾಶಂಕರ್ ಗುರುಜಿ ಕೂಡ ಹನುಮಂತನ ಸ್ಟೈಲಲ್ಲೇ ಉತ್ತರ ಕರ್ನಾಟಕದಲ್ಲಿ ಮಾತನಾಡಲು ಶುರು ಮಾಡಿದ್ರು. ಮತ್ತೆ ಹನುಮಂತನ ಮುಖ ನೋಡಿ ಮುಖ ಚಹರೆಯಲ್ಲೇ ಒಂದಿಷ್ಟು ಭವಿಷ್ಯವನ್ನ ಹೇಳಲು ಶುರು ಮಾಡಿದ್ರು. ತದನಂತರ ಹನುಮಂತನ ಜಾತಕವನ್ನ ಗಮನಿಸಿ ಕೂಡ ಒಂದಷ್ಟು ಭವಿಷ್ಯವನ್ನ ಹೇಳಲು ಶುರು ಮಾಡಿದ್ರು. ಅದರಲ್ಲಿ ಕೇಳಿ ಬಂದಿರುವಂತಹ ಮಾತೇನು ಅಂತಂದ್ರೆ ಹನುಮಂತನಿಗೆ ಈಗ ರಾಜಯೋಗ ನಡೀತಾ ಇದೆ ಅಂತೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಹನುಮಂತನಿಗೆ ವಿನ್ನರ್ ಆಗುವ ಭಾಗ್ಯ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ವಿದ್ಯಾಶಂಕರ ಗುರುಜಿಯವರು ಸೂಚನೆ ಕೊಟ್ಟೋದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ರಾಜಯೋಗ ಅಂತಂದ್ರೆ ನೀವು ಗಮನಿಸಿರ್ಬೋದು, ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗ್ತಾ ಇರುತ್ತೆ. ಮತ್ತೆ ಈ ವಿನ್ನರ್ ಅನ್ನೋ ಒಂದು ಈ ಕಿರೀಟ ಸಿಗಬಹುದು ಅನ್ನೋದು ಜನಗಳ ಮಾತಾಗ್ತಾ ಇದೆ. ಸೊ ನೋಡೋಣ, ರಾಜಯೋಗ ಅಂತ ಹೇಳಿ ಹೋಗಿದ್ದಾರೆ ಜನಗಳು. ಈಗ ಹನುಮಂತಾನೇ ವಿನ್ನರ್ ಆಗಬಹುದು ಅನ್ನೋ ಈ ಒಂದು ಬಯಕೆ, ಈ ಒಂದು ಆಸೆ ಏನಿತ್ತಲ್ಲ, ಸೊ ಇದೆಲ್ಲವೂ ಕೂಡ ಡಬಲ್ ಆಗಿದೆ. ನೋಡೋಣ, ಹನುಮಂತನಿಗೆ ಈಗ ನಡೀತಾ ಇರುವಂತಹ ರಾಜಯೋಗ ಕೈ ಹಿಡಿಯುತ್ತಾ, ಹನುಮಂತನಿಗೆ ಟ್ರೋಫಿ ತಂದು ಕೊಡುತ್ತಾ, ಅದನ್ನ ಕಾದ್ ನೋಡೋಣ ಅಂತ ಹೇಳೋಣ. ಅದರ ಜೊತೆಗೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಹನುಮಂತಾನೇ ವಿನ್ನರ್ ಆಗಬಹುದು ಅನ್ನುವಂತ ಸಾಕಷ್ಟು ರೀತಿಯಾದಂತಹ ಸೂಚನೆಗಳು ಸಿಗ್ತಾ ಇವೆ. ಯಾಕಂತಂದ್ರೆ ಒಂದು ವೇಳೆ ಬಿಗ್ ಬಾಸ್ ಏನಾದ್ರೂ ವೋಟಿಂಗ್ ಮೂಲಕ ಅಂತಂದ್ರೆ ವಿನ್ನರ್ನ ಅನೌನ್ಸ್ ಮಾಡ್ತಾರೆ, ಅದರ ಅನುಸಾರ ಇವರು ಸಾಕ್ತಾರೆ ಅಂತ ಅಂದ್ರೆ ಹನುಮಂತಾನೇ ವಿನ್ನರ್ ಆಗ್ಬೋದು. ಯಾಕಂತಂದ್ರೆ ನೀವು ಪ್ರತಿಯೊಬ್ಬ ಯೂಟ್ಯೂಬರ್ಗಳನ್ನ ಗಮನಿಸ್ತಾ ಇರಬಹುದು, ಯೂಟ್ಯೂಬರ್ ಹಾಕ್ತಾ ಇರುವಂತಹ ಬಿಗ್ ಬಾಸ್ ನ ಕುರಿತಾದಂತಹ ರಿವ್ಯೂನಲ್ಲಿ ಅತಿ ಹೆಚ್ಚಾಗಿ ಹನುಮಂತಾನೇ ಗೆಲ್ಲಬೇಕು ಅನ್ನುವಂತಹ ಕಾಮೆಂಟ್ಗಳೇ ಹೆಚ್ಚಾಗಿರುತ್ತೆ. ಸೊ ಇದೆಲ್ಲವನ್ನ ಗಮನಿಸಿದಾಗ ಹನುಮಂತ ಗೆಲ್ಲಬಹುದು ಅನ್ನೋದಿದೆ. ಆದ್ರೆ ಹನುಮಂತನ ವಿಚಾರದಲ್ಲಿ ಬಿಗ್ ಬಾಸ್ ಏನಾದ್ರೂ ಗಿಮಿಕ್ ಮಾಡಿ, ತಾರತಮ್ಯವನ್ನ ಮಾಡಿ ಹನುಮಂತನನ್ನ ವಿನ್ನರ್ ಮಾಡದೆ ಯಾವುದೋ ಒಂದು ರನ್ನರ್ ಅಪ್ ಅನ್ನ ಕೊಟ್ಟು, ಅಂತಂದ್ರೆ ಫಸ್ಟ್ ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳಿ ಘೋಷಣೆ ಮಾಡಿ ತಮಗೆ ಇಷ್ಟ ಆಗಿರುವಂತಹ ಸ್ಪರ್ಧಿ, ಅದರಲ್ಲೂ ಕಲರ್ಸ್ ಕನ್ನಡದಲ್ಲೇ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತಹ ಸ್ಪರ್ಧಿಗೆ ವಿನ್ನರ್ ಅಂತ ಹೇಳಿ ಟ್ರೋಫಿ ಕೊಡ್ತಾರೇನೋ ಅನ್ನೋ ಒಂದು ಭಯ, ಆ ಒಂದು ಸಂಶಯ ಈಗ ಜನರಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ನೀವು ಗಮನಿಸಿರ್ಬೋದು, ಹನುಮಂತ ಲಮಾನಿಯವರು ಫಸ್ಟ್ ಅವರು ಲಾಂಚ್ ಆಗಿದ್ದೆ ಜಿ ಕನ್ನಡದಲ್ಲಿ ಹಾಡು ಹೇಳ್ತಾ, ಮತ್ತೆ ಅಲ್ಲಿಯೂ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಸೊ ಹೀಗಾಗಿ ಜಿ ಕನ್ನಡದ ಮುಖ ಆಗಿರೋ ಕಾರಣಕ್ಕಾಗಿ ಹನುಮಂತನನ್ನ ಕಡೆಗಣಿಸಿ ಬೇರೆಯವರ ಕೈಗೆ ಟ್ರೋಫಿ ಕೊಟ್ಟು, ಅಂತಂದ್ರೆ ಹೆಚ್ಚಾಗಿ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಗಳನ್ನ ಮಾಡ್ತಾ ಹೆಚ್ಚಾಗಿ ಕಲರ್ಸ್ ಕನ್ನಡದಲ್ಲಿ ಗುರುತಿಸಿಕೊಂಡಿರುವಂತಹ ಆ ಮುಖಕ್ಕೇನೆ ಟ್ರೋಫಿನ ಕೊಡಬಹುದು ಅನ್ನೋದು ನಡೀತಾ ಇದೆ ವಿಷಯ. ಸೊ ನೋಡೋಣ ಏನಾಗಬಹುದು ಅಂತ ಹೇಳಿ. ಒಟ್ಟಿನಲ್ಲಿ ಜನರ ಆಸೆ ಈಡೇರಲಿ, ಜನರ ಬಯಕೆ ಈಡೇರಲಿ ಅನ್ನೋದು ನಮ್ಮ ಆಶಯ. ಹನುಮಂತ ವಿನ್ನರ್ ಆದ್ರೆ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಸೊ ಬಿಗ್ ಬಾಸ್ ತಂಡ ಆದಷ್ಟು ಒಟ್ಟಿನಲ್ಲಿ ಬಿಗ್ ಬಾಸ್ ತಾವೇನು ವೋಟಿಂಗ್ ಲೈನ್ ಓಪನ್ ಮಾಡಿಟ್ಟಿದ್ದಾರಲ್ಲ, ಅದರ ಅನುಸಾರವಾಗಿಯೇ ಯಾರಿಗೆ ಹೆಚ್ಚು ವೋಟ್ಗಳು ಬೀಳುತ್ತೆ ನೋಡಿ, ಅದರ ಅನುಸಾರ ವಿನ್ನರ್ನ ಅನೌನ್ಸ್ ಮಾಡಿಬಿಟ್ರೆ ಜನಗಳಿಗೂ ಕೂಡ ಮತ್ತಷ್ಟು ಗೌರವ, ಮತ್ತಷ್ಟು ಪ್ರೀತಿ ಹೆಚ್ಚಾಗುತ್ತೆ ಬಿಗ್ ಬಾಸ್ ಮೇಲೆ. ಮತ್ತೆ ಮುಂದಿನ ಸೀಸನ್ ಅಲ್ಲೂ ಸಹಿತ ಬಿಗ್ ಬಾಸ್ ಮೇಲೆ ಒಂದು ಗೌರವ, ಒಂದು ಪ್ರೀತಿನ ಇಟ್ಕೊಂಡು ಬಿಗ್ ಬಾಸ್ ನ ಕಾರ್ಯಕ್ರಮಗಳನ್ನ ನೋಡಲು ಜನ ಹಾತೊರಿತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದ್ರೆ ಹನುಮಂತನ ವಿಚಾರದಲ್ಲಿ ಏನಾದ್ರೂ ತಾರತಮ್ಯವನ್ನ ಮಾಡಿದ್ರೆ ಜನಗಳ ಪ್ರೀತಿಯಿಂದ ಬಿಗ್ ಬಾಸ್ ಕಾರ್ಯಕ್ರಮ ದೂರ ಉಳಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸೊ ನೋಡೋಣ, ಹನುಮಂತ ಲಮಾನಿಗೆ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರ, ಟ್ರೋಫಿನ ಹನುಮಂತನ ಕೈಗೆ ಕೊಡ್ತಾರ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ರಿವ್ಯೂ ಬಗ್ಗೆ ನಿಮ್ಗೇನ್ ಅನಿಸ್ತು ಅನ್ನೋದರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.